ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಿಂದಿನ ಸಂಚಿಕೆಯಲ್ಲಿ ಕನಕ ಕೆಲಸ ಮಾಡ್ತಿರೋ ಆಸ್ಪತ್ರೆಗೆ ಮೀನಾ ಹೂ ಕೊಡಕಂತ ಹೋದಾಗ ಅಲ್ಲಿ ರೋಹಿಣಿ ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಬರ್ತಿದ್ದಾಳೆ ಅನ್ನೋ ವಿಷಯ ಮೀನಂಗೆ ಗೊತ್ತಾಗುತ್ತೆ. ಆಗ ಮೀನಾ ಮನೆಗೆ ಬಂದು ಶ್ರುತಿ ಹತ್ರ ಹೇಳಿದಾಗ ಶ್ರುತಿಯಿಂದ ಇಡೀ ಮನೆಯವರಿಗೆ ಗೊತ್ತಾಗುತ್ತೆ. ಹಾಗೆ ಶಾಂತಿ ಕೂಡ ರೋಹಿಣಿನ ನೀನು ಮುಂಚೆನೆ ಬಸ್ರಿ ಆಗಿದ್ಯಾ ಅಂತ ಪ್ರಶ್ನೆ ಕೇಳಿದಾಗ ರೋಹಿಣಿ ಹೌದು, ಮನೋಜುದೇ ಮಗು, ಅದು 1 ತಿಂಗಳು ತಕ್ಷಣ ಅಬಾರ್ಷನ್ ಆಗೋಯ್ತು ಅಂತ ಹೇಳ್ಬಿಟ್ಟು ಈ ವಿಷಯ ಎಲ್ಲ ಮತ್ತೆ ಎಲ್ಲಿಂದ ಬಂತು ಅಂತ ಹುಡುಕಿದಾಗ ಅದೆಲ್ಲ ಮೀನನಿಂದನೇ ಬಂದಿರೋದು ಅಂತ ಗೊತ್ತಾಗುತ್ತೆ. ಹಾಗೆ ಶಾಂತಿ ಮತ್ತೆ ರೋಹಿಣಿ ಮನೋಜ್ ಸೇರ್ಕೊಂಡು ಮೀನಂಗೆ ಚೆನ್ನಾಗಿ ಬೈದಾಕ್ಬಿಡ್ತಾರೆ. ನಂತರ ಏನಾಗುತ್ತೆ ಅಂತ ನೋಡೋಣ. ಅಲ್ಲಿ ತನಕ ಪೂರ್ತಿ ವಿಡಿಯೋ ನನ್ನ ಸಂಚಿಕೆಯಲ್ಲೇ ಇದೆ, ಅದನ್ನ ದಯವಿಟ್ಟು ನೋಡ್ಕೊಂಡು ಬನ್ನಿ. ನಂತರ ನೆಕ್ಸ್ಟ್ ಡೇ ಕನಕನ ಆಸ್ಪತ್ರೆಗೆ ಮೀನಾ ಮತ್ತೆ ಹೂ ಕೊಡಕಂತ ಬಂದು ರಿಸೆಪ್ಷನಿಸ್ಟ್ ಹತ್ರ, ನಾನು ಕನಕ ಅಂತ ಇಲ್ಲಿ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರಲ್ಲ ಅವ್ರ ಅಕ್ಕ, ನಾನು ಕನಕನ ಸ್ವಲ್ಪ ಕರೆಸ್ತೀರಾ ಅಂತ ಹೇಳಿದಾಗ, ಹೋ ಹೌದಾ ಇರಿ, ನಾನು 1 ನಿಮಿಷ ಕಾಲ್ ಮಾಡ್ತೀನಿ ಅಂತ ರಿಸೆಪ್ಷನಿಸ್ಟ್ ಕನಕನ ಇನ್ಫಾರ್ಮ್ ಮಾಡ್ತಾರೆ. ಕನಕ ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಬರ್ತಾಳೆ. ಅಕ್ಕ ಬಾರಕ್ಕ, ಇಲ್ಲಿ ಕ್ಯಾಂಟೀನ್ ಇದೆ, ಟೀ ಕುಡಿತ ಮಾತಾಡೋಣ ಅಂತ ಹೇಳಿದಾಗ, ಬೇಡ ಕನಕ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಮೀನಾ ಹೇಳಿದಾಗ, ಅಯ್ಯೋ ಪರವಾಗಿಲ್ಲ ಬಾರಕ್ಕ ಅಂತ ಅಲ್ಲೇ ಕರ್ಕೊಂಡು ಹೋಗಿ ಒಂದು ಟೀ ಕುಡಿಸ್ಬಿಟ್ಟು, ಅಕ್ಕ ಹೇಳಕ್ಕ ಏನ್ ವಿಷಯ ಅಂತ ಕೇಳಿದಾಗ, ಏನು ಇಲ್ಲ, ನೀನು ಇಲ್ಲೇ ಇರ್ತೀಯಲ್ವಾ, ಹಾಗೆ ಸುಮ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ಹೌದು, ಈ ವಿಷಯ ಮನೆಯವ್ರು ಯಾರಿಗಾದ್ರೂ ಗೊತ್ತಾಯ್ತಾ ಅಂತ ಹೇಳಿದಾಗ, ಯಾವ ವಿಷಯ ಅಂತ ಮೀನಾ ಕೇಳ್ತಾಳೆ. ಅದೇ ರೋಹಿಣಿ ಅವರು ಸೆಕೆಂಡ್ ಬೇಬಿ ಆಗ್ತಿಲ್ಲ ಅಂತ ಬಂದಿರೋದು, ಹಾಗೆ ಫಸ್ಟ್ ಬೇಬಿ ಯಾವಾಗ ಆಗಿರೋ ಅನ್ನೋದು ಏನಾದ್ರೂ ಮ್ಯಾಟ್ರ್ ಲೀಕ್ ಆಯ್ತಾ ಅಂತ ಕನಕ ಕೇಳಿದಾಗ, ಕನಕಂಗೆ ಚಿಕ್ಕದಾಗಿ ಮೀನಾ ಏಟ್ ಕೊಟ್ಬಿಟ್ಟು, ನಮ್ಗೆ ಬೇಡದಿರೋ ವಿಷಯಕ್ಕೆಲ್ಲ ನಾವು ಮೂಗ್ ತೂರಿಸಿದ್ವಿ, ಮನೆಯಲ್ಲಿ ಎಲ್ರಿಂದ ನಾನು ಚೆನ್ನಾಗಿ ಬೈಸ್ಕೊಂಡೆ ಅಂತ ಹೇಳಿದಾಗ, ಏನು ನೀನ್ ಬೈಸ್ಕೊಂಡ್ಯಾ, ಆದ್ರೆ ನಾನು ಈ ವಿಷಯನ ಯಾರಿಗೂ ಹೇಳಿಲ್ವಲ್ಲ ಅಕ್ಕ ಅಂತ ಕನಕ ಹೇಳಿದಾಗ, ನೀನ್ ಹೇಳಿಲ್ಲ ಕಣೆ, ನಾನು ಬರೀ ಇದೇ ಯೋಚನೆ ಮಾಡ್ತಾ ಇರುವಾಗ ಶ್ರುತಿ ಬಂದು ಯಾಕೆ ಏನಾಯ್ತು ಅಂತ ಕೇಳಿದಾಗ, ಬೇರೆ ದಾರಿ ಇಲ್ದೆ ಶ್ರುತಿಗೆ ಹೇಳಿದೆ. ಶ್ರುತಿ ರವಿಗೆ ಹೇಳಿ, ರವಿ ಸೂರ್ಯವ್ರಿಗೆ ಹೇಳಿ, ಸೂರ್ಯ ಮಾವಂಗೆ ಹೇಳಿ, ಮಾವನಿಂದ ಅತ್ತೆ ಗೊತ್ತಾಯ್ತು, ಅತ್ತೆ ಏನ್ ಬಿಡ್ತಾರಾ, ರೋಹಿಣಿನ ದಬಾಯಿಸಿ ಕೇಳಿದ್ರು. ಆಗ ರೋಹಿಣಿ, ಹೌದು 4 ತಿಂಗಳ ಹಿಂದೆ ಮನೋಜ್ ಅವ್ರ ಮಗುಗೆ ತಾಯಿ ಆಗಿದೆ, ಆದ್ರೆ ಅದು ಅಬಾರ್ಷನ್ ಆಗೋಯ್ತು ಅಂತ ಹೇಳಿದ್ರು ಅಂತ ಮೀನಾ ಹೇಳಿದಾಗ, ಹೋ ಹೌದಾ ಅಕ್ಕ, ಪಾಪ ರೋಹಿಣಿ ಅವರು ಅಂತ ಕನಕ ಹೇಳಿದಾಗ, ನನ್ಗೂ ಅದನ್ನ ಕೇಳಿ ತುಂಬಾನೇ ಬೇಜಾರಾಯ್ತು ಕಣೆ, ಆದ್ರೆ ಕನಕ ಕೇಳು, ನಾನು ಹೇಳ್ತಿರೋ ಮಾತನ್ನ, ಇನ್ಯಾವುದೇ ವಿಷಯಕ್ಕೂ ನಾವು ಮೂಗು ತೂರ್ಸೋದ್ ಬೇಡ, ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂತಾರೆ, ನಮ್ದೇನು ನೀನ್ ಇಲ್ಲಿ ಬರೋದು, ಕೆಲಸ ಕೊಡೋದು, ನಾನು ಹೂ ಕೊಟ್ಟು ಹೋಗೋದು, ಅದಕ್ಕಿಂತ ಜಾಸ್ತಿ ನಾವ್ ಇನ್ಯಾವುದಕ್ಕೂ ತಲೆ ಹಾಕೋದ್ ಬೇಡ, ಅದ್ರಲ್ಲೂ ರೋಹಿಣಿ ವಿಷಯಕ್ಕಂತೂ ತಲೆ ಹಾಕೋದ್ ಬೇಡವೇ ಬೇಡ, ಇವತ್ತು ನಾನು ಎಲ್ಲರಿಂದ ಚೆನ್ನಾಗಿ ಬೈಸ್ಕೊಂಡೆ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತಕ್ಕ ಅಂತ ಕನಕ ಹೇಳ್ತಾಳೆ. ಆಯ್ತು ಅಂತಲ್ಲ, ಮತ್ತೆ ರೋಹಿಣಿ ಏನಾದ್ರು ಬಂದ್ರೆ ಮತ್ತೆ ನೀನೇನು ಜಾಸೂಸಿ ಮಾಡಕ್ ಹೋಗ್ಬೇಡ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತಕ್ಕ, ನಾನೇನು ಕೇಳಕ್ ಹೋಗಲ್ಲ ಅಂತ ಕನಕ ಹೇಳ್ತಾಳೆ. ಸರಿ ಆಯ್ತು, ನನಗೆ ಬೇರೆ ಕಡೆ ಹೂ ಕೊಡಕ್ಕಿದೆ, ನಾನಿನ್ ಹೋಗ್ತೀನಿ ಅಂತ ಟೀ ಕಪ್ನ ಕನಕ ಕೈಗಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದೇ ಟೈಮಲ್ಲಿ ಕನಕನ ಫೋನ್ ರಿಂಗ್ ಆಗುತ್ತೆ. ರಿಸೆಪ್ಷನ್ ಇಂದ ಹುಡುಗಿ ಫೋನ್ ಮಾಡ್ಬಿಟ್ಟು, ಕನಕ ಅವರೇ ನಿಮ್ಮನ್ನ HR ಕರೀತಿದ್ದಾರೆ ಅಂತ ಹೇಳ್ತಾರೆ. ಆಗ ಓಕೆ ಬಂದೆ ಅಂತ ಹೇಳ್ಬಿಟ್ಟು ಕನಕ ಓಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಹೊರಗಡೆನೆ HR ನಿಂತ್ಕೊಂಡಿರ್ತಾರೆ. ಸರ್ ಅಂತ ಹೇಳಿದಾಗ, ನೀನೇನಮ್ಮ ಮಾಡ್ತಿದ್ಯಾ ಇಲ್ಲಿ ಅಂತ HR ಕೇಳ್ತಾರೆ. ಇದೇನ್ ಸರ್, ನಾನು ವರ್ಕ್ ಮಾಡೋಕ್ಕೋಸ್ಕರ ಬಂದಿರೋದು ಅಂತ ಹೇಳಿದಾಗ, ಅದನ್ನ ಮಾತ್ರ ಮಾಡು, ಅದನ್ನ ಬಿಟ್ಟು ನಿನಗೆ ಸಂಬಂಧ ಇಲ್ದಿರೋ ವಿಷಯಕ್ಕೆಲ್ಲ ಮೂಗ್ ತೂರ್ಸಕ್ ಹೋಗ್ಬೇಡ ಅಂತ HR ಬೈತಾರೆ. ಸರ್ ನಾನೇನ್ ಮಾಡಿದೆ ಸರ್, ನನಗೆ ಯಾಕೆ ಬೈತಾ ಇದ್ದೀರಾ ಅಂತ ಕನಕ ಕೇಳಿದಾಗ, ನೀನು ರೋಹಿಣಿ ಅನ್ನೋರ್ ವಿಷಯಕ್ಕೆ ಯಾಕೆ ಮೂಗ್ ತೂರ್ಸಕ್ ಹೋದೆ, ಅವರ ಪರ್ಸನಲ್ ಡೀಟೇಲ್ಸ್ನೆಲ್ಲ ಯಾಕೆ ಹೊರಗಡೆ ಹೇಳ್ದೆ ಅಂತ ಹೇಳಿದಾಗ, ಇಲ್ಲ ಸರ್, ರೋಹಿಣಿ ಅನ್ನೋರು ನಮ್ ರಿಲೇಟಿವ್ ಅಂತ ಕನಕ ಹೇಳಿದಾಗ, ಅದೆಲ್ಲ ನಿಮ್ಮ ಮನೆಯಲ್ಲಿ, ಇಲ್ಲಿ ನೀನು ಏನ್ ವರ್ಕ್ ಮಾಡಕ್ ಬಂದಿದ್ಯಾ ಅಂತ HR ಕೇಳಿದಾಗ, ಅಕೌಂಟೆಂಟು ಅಂತ ಕನಕ ಹೇಳ್ತಾಳೆ. ಅದಿಷ್ಟನ್ನ ಮಾತ್ರ ಮಾಡು, ಅದಲ್ಲದೆ ಹಾಸ್ಪಿಟ್ಲ್ ವಿಷಯಕ್ಕೆ ನೀನ್ ಯಾಕಮ್ಮ ತಲೆ ಹಾಕ್ದೆ, ರೋಹಿಣಿ ಅವರು ಫೋನ್ ಮಾಡ್ಬಿಟ್ಟು ಇನ್ಮೇಲೆ ನಾನು ನಿಮ್ ಹಾಸ್ಪಿಟ್ಲಿಗೆ ಬರಲ್ಲ, ಕನಕ ಅನ್ನೋರು ನನ್ನ ಪರ್ಸನಲ್ ಡೀಟೇಲ್ಸ್ನೆಲ್ಲ ಹೊರಗಡೆ ಹೇಳಿದ್ದಾರೆ ಅಂತ ಹೇಳಿದ್ರು, ನಿನ್ನಿಂದ ಒಂದು ಕ್ಲೈಂಟ್ ನಮ್ಗೆ ಮಿಸ್ ಆಯ್ತು, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಗೊತ್ತಾದ್ರೆ ನನಗೇನೆ ಕೆಟ್ಟ ಹೆಸರು, ಏನೋ ಚೆನ್ನಾಗಿ ಓದ್ಕೊಂಡಿದ್ಯಾ ಅಂತ ನಿನ್ನ ಕೆಲ್ಸಕ್ಕೆ ತಗೊಂಡ್ರೆ ನೀನು ಈ ಥರ ನಮ್ಮ ಮಾಡೋದು, ನೋಡು ನಾಳೆಯಿಂದ ನೀನು ಇಲ್ಲಿ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ HR ಹೇಳಿದಾಗ, ಸರ್ ದಯವಿಟ್ಟು ಆ ಥರ ಹೇಳ್ಬಿಡಿ ಸರ್, ನಾನು ಇನ್ಮೇಲೆ ಯಾರ ವಿಷಯಕ್ಕೂ ಮೂಗ್ ತೂರ್ಸಕ್ ಹೋಗಲ್ಲ ಅಂತ ಕನಕ ಹೇಳಿದಾಗ, ಇಲ್ಲಮ್ಮ ಆಗಲ್ಲ, ನಿನ್ನ ಇಲ್ಲಿಗೆ ಕೆಲ್ಸಕ್ಕೆ ತಗೊಂಡ್ರೆ ನನಗೇನೆ ಕೆಟ್ಟ ಹೆಸರು ಬರುತ್ತೆ, ನಿನ್ನಿಂದ ನಮ್ಗೆ ಎಷ್ಟು ದೊಡ್ಡ ಲಾಸ್ ಆಯ್ತು ಗೊತ್ತಾ, ಒಬ್ರು ಪರ್ಮನೆಂಟ್ ಕ್ಲೈಂಟ್ ಮಿಸ್ ಆದ್ರು ಅಂತ ಹೇಳಿದಾಗ, ಸರ್ ದಯವಿಟ್ಟು ಸರ್, ನಮ್ಮ ಅಮ್ಮ ಮತ್ತೆ ಅಕ್ಕ ಕಷ್ಟಪಟ್ಟು ಹೂ ಕಟ್ಟಿ ನನ್ನನ್ನ ಓದಿಸಿರೋದು ಸರ್, ನನಗೆ ಈ ಕೆಲಸ ತುಂಬಾ ಅವಶ್ಯಕತೆ ಇದೆ, ಮನೆಯಲ್ಲಿ ತೀರಾ ಬಡತನ ಸರ್, ದಯವಿಟ್ಟು ನನ್ನ ಕೆಲಸನ ಕಿತ್ಕೋಬೇಡಿ ಅಂತ ಹೇಳಿದಾಗ, ನೋಡಮ್ಮ ನೀನು ಏನೋ ತೀರಾ ಬಡತನ ಅಂತ ಹೇಳೋದಕ್ಕೋಸ್ಕರ ನಿನ್ನನ್ನ ಕೆಲಸದಲ್ಲಿ ಇಟ್ಸ್ಕೊಂತೀನಿ, ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ನಾನು ಆ ಥರ ಮಾಡೋದಿಲ್ಲ, ಇನ್ಮೇಲೆ ನನ್ನ ಕೆಲಸ ಏನಿದೆಯೋ ಅದನ್ನ ಮಾತ್ರ ನೋಡ್ಕೊತೀನಿ ಅಂತ ಕನಕ ಕೈ ಮುಗ್ದು ಹೇಳ್ತಿರುವಾಗ, ಆದ್ರೂ ನಿನಗೆ ಶಿಕ್ಷೆ ಕೊಡದೆ ಹೀಗೆ ಬಿಡಕ್ಕಾಗಲ್ಲ, ನೋಡು ಈ ಸರಿ ನಿನ್ನ ಸಂಬಳದಲ್ಲಿ ಅರ್ಧ ಸಂಬಳನ ಕಟ್ ಮಾಡ್ಕೊಂತಿದ್ದೀನಿ, ಇನ್ನೊಂದು ಸರಿ ಈ ಥರ ಆದ್ರೆ ನಾನು ಬೇರೆ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿದಾಗ, ಇಲ್ಲ ಸರ್ ಆದ್ರೆ ಸಂಬಳನೆಲ್ಲ ಕಟ್ ಮಾಡ್ಕೊಳಕ್ ಹೋಗ್ಬಿಡಿ ಅಂತ ಹೇಳಿದಾಗ, ಇನ್ನೇನ್ ಮಾಡ್ಬೇಕು ನೋಡು, ಪನಿಷ್ಮೆಂಟ್ ಅಂದಮೇಲೆ ಪನಿಷ್ಮೆಂಟು, ಈ ತರ ಅರ್ಧ ಸಂಬಳನೇ ಬರೋದು ನಿನಗೆ ಅಂತ ಹೇಳಿದಾಗ, ಸರಿ ಆಯ್ತು ಸರ್ ಅಂತ ಕನಕ ಹೇಳಿದಾಗ ಅಲ್ಲಿಂದ HR ಹೊರಟೋಗ್ತಾರೆ. ಈ ಕಡೆ ಕನಕ ತುಂಬಾನೇ ಅಳಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ಮೀನಾ ಏನೋ ಸಾಂಬಾರ್ ಮಾಡ್ತಾ ಟೇಸ್ಟ್ ನೋಡ್ತಿರುವಾಗ ಅವಳು ಫೋನ್ ರಿಂಗ್ ಆಗುತ್ತೆ. ಹಲೋ
ಅಕ್ಕ ಅಂತ ಹೇಳಿದಾಗ ಮೀನಾ ಹೊರಗಡೆ ಹೂ ಕೊಟ್ಟು ಕೆಲ ಹೆಂಗಸರು ಬಂದಿರ್ತಾರೆ. ಆಗ ಮೀನಾ ನಾನು ನಿಮ್ಮ ಮನೆ ಹೊರಗಡೆನೇ ಇದ್ದೀವಿ ಅಮ್ಮ, ಸ್ವಲ್ಪ ಹೊರಗಡೆ ಬಾ ಅಂತ ಹೇಳಿದಾಗ ಇಲ್ಲ ಅಕ್ಕ ನೀವೇ ಒಳಗಡೆ ಬನ್ನಿ ಅಂತ ಹೇಳಿದಾಗ ಪರವಾಗಿಲ್ಲ ಮೀನಾ ಹೊರಗಡೆ ಬಾ ಅಂತ ಅವ್ರು ಫೋನ್ ಕಟ್ ಮಾಡ್ತಾರೆ. ಆಗ ಮೀನಾ ಅಲ್ಲಿ ಬಂದ್ಬಿಟ್ಟು ಏನಕ್ಕ ಇಷ್ಟು ದೂರ ಬಂದಿದ್ದೀರಾ, ಬನ್ನಿ ಒಳಗಡೆ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡೋಣ ಅಂತ ಹೇಳಿದಾಗ ಪರವಾಗಿಲ್ಲ ಮೀನಾ ಅದೊಂದು ದೊಡ್ಡ ಹೂವಿನ ಹಾರ ಆರ್ಡರ್ ಸಿಕ್ಕಿದೆ ಅಂತೆ, ಅಲ್ಲಿಗೆ ಹೂ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ, ದಿನಕ್ಕೆ 1000 ರೂಪೀಸ್ ಕೊಡ್ತಾರಂತಮ್ಮ, ಬರ್ತೀಯಾ ಅಂತ ಕೇಳಿದಾಗ ಅಕ್ಕ ರಾತ್ರಿಗ ಅಂತ ಮೀನಾ ಕೇಳಿದಾಗ ಹೂನಮ್ಮ ಫುಲ್ ರಾತ್ರಿ ಕಟ್ಬೇಕಂತೆ, ಬಾರಮ್ಮ ಅಂತ ಹೇಳಿದಾಗ ಇಲ್ಲ ಅಕ್ಕ ಅದು ಇವ್ರ ಹತ್ರ ನಾನು ಕೇಳಬೇಕಾಗತ್ತೆ ಅಂತ ಮೀನಾ ಕೇಳಿದಾಗ ಸೂರ್ಯ ಅವ್ರ ಹತ್ರ ಕೇಳಮ್ಮ, ಅವನೇನು ನಿನಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾನ, ಕೇಳಿದ್ರೆ ಹೋಗು ಅಂತಾನೆ ಹೇಳ್ತಾನೆ ಅಂತ ಹೇಳಿದಾಗ ಅದು ಹಾಗಲ್ಲ ಅಕ್ಕ, ಅವರು ಮನೆಗೆ ತುಂಬಾ ಲೇಟಾಗಿ ಬರ್ತಾರೆ, ಅವರಿಗೆ ಊಟ ಬಳಸಬೇಕು ಅಂತ ಮೀನಾ ಹೇಳಿದಾಗ ಅಯ್ಯೋ ಇವತ್ತು ಒಂದಿನ ಅವನ ಹತ್ರನೇ ಊಟ ಬಳಸ್ಕೊಳಕ್ ಹೇಳಮ್ಮ ಅಂತ ಅಲ್ಲಿರೋ ಬಂದವರು ಹೇಳಿದಾಗ ಅದು ಹಾಗಲ್ಲಕ್ಕ, ನಾನ್ ಬಳಸಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ನಾನಿಲ್ಲ ಅಂತ ಗೊತ್ತಾದ್ರೆ ಹಾಗೆ ಹೋಗಿ ಮಲ್ಕೊಂಡ್ ಬಿಡ್ತಾರೆ, ಪಾಪ ಬೆಳಿಗ್ಗೆಯಿಂದ ದುಡ್ದು ಮನೆಗೆ ಬಂದಾಗ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಅಂದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಮೀನಾ ಹೇಳ್ತಿರುವಾಗ ಮೀನಾ ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಅಲ್ಲಿರೋ ಹೆಂಗಸರು ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಯಾಕಕ್ಕ ಅಂತ ಮೀನಾ ಕೇಳಿದಾಗ ಇನ್ನೇನ್ ಮತ್ತೆ ಮೊನ್ನೆ ನೋಡಿದ್ರೆ ಏನೋ ನಿಮ್ ತಮ್ಮನ ವಿಷಯಕ್ಕೆ ಜಗಳ ಆಗ್ಬಿಟ್ಟು ನೀವಿಬ್ರು ದೂರ ದೂರ ಆಗಿದ್ರಿ ಅಂತ ಹೇಳ್ತಾರೆ, ಈಗ ನೋಡಿದ್ರೆ ಏನೋ ಸ್ಕೂಲ್ ಬಿಟ್ಟು ಮಗು ಮನೆಗೆ ಬಂದಾಗ ತಿಂಡಿ ಬಳಸ್ಬೇಕು ಹೊಟ್ಟೆ ತುಂಬಿಲ್ಲ ಅಂದ್ರೆ ನಿನಗೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ಯಲ್ಲ, ಏನಮ್ಮ ಇದಲ್ಲ ಅಂತ ಹೇಳಿದಾಗ ಅದ್ ಹಾಗೆ ಅಕ್ಕ, ಎಷ್ಟೇ ಜಗಳ ಆಡಿದ್ರು ಗಂಡ ಹಸ್ಕೊಂಡ್ ಮಲ್ಕೊಂಡ್ರೆ ಏನೋ ಒಂಥರ ಸಂಕಟ ಆಗುತ್ತೆ, ಅದಕ್ಕೆ ಆತರ ಹೇಳಿದೆ ಅಂತ ಹೇಳಿದಾಗ ಸರಿ ಆಯ್ತಮ್ಮ ನಾವು ನಿನ್ನ ಬಲವಂತ ಮಾಡಲ್ಲ, ನೀನು ಗಂಡಂಗೆ ಊಟ ಬಳಸ್ಕೊಂಡೆ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮೀನ ನಕ್ಕೊಂಡು ಒಳಗಡೆ ಬರ್ತಾ ಇರುವಾಗ ಮೀನನ್ ಫೋನ್ ರಿಂಗ್ ಆಗುತ್ತೆ. ಹಲೋ ಹೇಳ್ರಿ ನಿಮ್ಗೆ 100 ವರ್ಷ ಆಯಸ್ಸು ಅಂತ ಮೀನಾ ಹೇಳಿದಾಗ ಈ ಕಡೆಯಿಂದ ಸೂರ್ಯ ಯಾಕೆ ಯಾವ್ದಾದ್ರು ಜ್ಯೋತಿಷಿ ಹತ್ರ ಹೋಗಿದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅಯ್ಯೋ ನಾನು ಇವಾಗ ಅಷ್ಟೇ ನಿಮ್ಮನ್ನ ನೆನ್ಸ್ಕೊಂತಿದ್ದೆ, ನೀವೇ ಕಾಲ್ ಮಾಡಿದ್ರಿ ಅಂತ ಮೀನಾ ಹೇಳಿದಾಗ ನನ್ನನ್ನು ಯಾಕೆ ನೆನ್ಸ್ಕೊಂತಿದ್ದೆ ಅಂತ ಸೂರ್ಯ ಕೇಳ್ತೇನೆ. ಅದು ಏನಿಲ್ಲ ಬಿಡಿ, ನೀವ್ ಯಾಕೆ ಕಾಲ್ ಮಾಡಿದ್ದು ಅಂತ ಮೀನಾ ಕೇಳಿದಾಗ ಅದು ಇವತ್ತು ರಾತ್ರಿ ಮನೆಗೆ ಬರಕ್ ಆಗಲ್ಲ, ಒಂದು ದೊಡ್ಡ ಲಾಂಗ್ ಟ್ರಿಪ್ ಸಿಕ್ಕಿದೆ ಅಂತ ಹೇಳಿದಾಗ ಇನ್ನು ನೈಟ್ ಜರ್ನಿ ಮಾಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಆಗ ಹೌದು ಅಂತ ಸೂರ್ಯ ಹೇಳ್ತೇನೆ. ನಂತರ ರೀ ನೈಟ್ ಎಲ್ಲ ಜರ್ನಿ ಮಾಡ್ಬೋದು, ಊಟ ತಿಂಡಿ ಎಲ್ಲಿ ಮಾಡ್ತೀರಾ ಅಂತ ಹೇಳಿದಾಗ ಹೋಗೋ ದಾರಿಯಲ್ಲಿ ಏನಾದ್ರೂ ತಿನ್ಕೊಂತೀನಿ ಅಂತ ಸೂರ್ಯ ಹೇಳಿದಾಗ ಹೋಗೋ ದಾರಿ ಸಿಕ್ಕಿಲ್ಲ ಅಂದ್ರೆ ಹೋಟೆಲ್ ಸಿಕ್ಕಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ ಅಂತ ಮೀನಾ ಕೇಳ್ತಾಳೆ. ಸ್ವಲ್ಪ ದೂರ ಹೋಗಿ ಎಲ್ಲ ಒಂದ್ ಕಡೆ ತಿಂತೀನಿ ಮೀನಾ ಅಂತ ಹೇಳಿದಾಗ ಯಾವ ಹೋಟೆಲ್ಗೆ ಹೋಗ್ತೀರಾ ಅಂತ ಮೀನಾ ಕೇಳ್ತಾಳೆ. ಯಾವ್ದು ಕಣ್ಮುಂದೆ ಇರುತ್ತೋ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ತಿಂತೀನಿ ಅಂತ ಹೇಳಿದಾಗ ಅಲ್ಲಿ ಏನ್ ತಿಂತೀರಾ ಅಂತ ಮೀನಾ ಕೇಳ್ತಾಳೆ. ಸಿಕ್ಕಿರೋದು ಏನೋ ಒಂದು ತಿಂತೀನಿ ಮೀನಾ ಅಂತ ಸೂರ್ಯ ಹೇಳ್ತಾನೆ. ಆದ್ರೆ ಅದು ಚೆನ್ನಾಗಿಲ್ಲ ಹೊಟ್ಟೆ ಕೆಟ್ಟೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದಾಗ ಆತರ ಎಲ್ಲ ಏನು ಆಗಲ್ಲ ಮೀನಾ, ನನಗೆ ಹೊರಗಡೆ ಎಲ್ಲ ತಿಂದು ಅಭ್ಯಾಸ ಇದೆ ಅಂತ ಸೂರ್ಯ ಹೇಳಿದಾಗ ಆದ್ರೆ ರಾತ್ರಿ ಎಲ್ಲ ನೀವು ಗಾಡಿ ಓಡಿಸಿದ್ರೆ ನಿಮ್ಗೆ ನಿದ್ದೆ ಬರಲ್ವಾ ಅಂತ ಮೀನಾ ಕೇಳ್ತಾಳೆ. ಗಾಡಿ ಓಡಿಸ್ತಿರುವಾಗ ಹೇಗೆ ನಿದ್ದೆ ಮಾಡಕ್ಕಾಗತ್ತೆ, ಆತರ ಎಲ್ಲ ಏನು ಇಲ್ಲ, ನಾಳೆ ಬೆಳಿಗ್ಗೆ ಬಂದು ನಿದ್ದೆ ಮಾಡ್ತೀನಿ ಅಂತ ಸೂರ್ಯ ಹೇಳಿದಾಗ ಒಂದ್ ವೇಳೆ ನಿದ್ದೆ ಬಂದ್ರೆ ಏನ್ ಮಾಡ್ತೀರಾ ಅಂತ ಮೀನಾ ಕೇಳಿದಾಗ ಅಮ್ಮ ತಾಯಿ ಎಷ್ಟು ಪ್ರಶ್ನೆ ಅಂತ ಕೇಳ್ತೀಯಾ, ಒಂದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ ಇದೆಯಲ್ಲ ಅಂತ ಹೇಳಿದಾಗ ಯಾಕೆ ನೀವೇನ್ ಮಾಡ್ತೀರಾ ಎಲ್ಲಿ ಹೋಗ್ತೀರಾ ಅಂತ ನಾನ್ ತಿಳ್ಕೊಬಾರ್ದ ಅಂತ ಮೀನಾ ಕೇಳಿದಾಗ ನೀನೀಗ ನಿಮ್ಮ ಅಮ್ಮನ ಮನೆಗೆ ಸರಕ್ ಅಂತ ಹೋಗಿ ಬರ್ತೀಯಲ್ಲ, ನಾನು ಏನ್ ಹೋದೆ ಅಲ್ಲಿ ಏನ್ ತಿಂದೆ ಏನ್ ಮಾಡ್ದೆ ಏನ್ ಮಾತಾಡ್ದೆ ಅಂತೆಲ್ಲ ಕೇಳ್ತೀನ, ಅಮ್ಮನ ಮನೆಗೆ ಹೋಗ್ತೀಯಾ ಬರ್ತೀಯಾ, ಇದು ಹಾಗೆ ನಾನು ಸವಾರಿಗೆ ಹೋಗ್ತೀನಿ ಬರ್ತೀನಿ ಟ್ರಿಪ್ಪಿಗೆ ಹೋಗ್ತೀನಿ ಬರ್ತೀನಿ ಅಂತ ಸೂರ್ಯ ಹೇಳ್ತೇನೆ. ರೀ ನೀವು ಮನೆಗೆ ಬರ್ತೀರಾ ಅಂತ ನಾನೊಂದು ಆರ್ಡ್ರನ್ನೇ ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳಿದಾಗ ಅಂತ ದೊಡ್ಡ ಆರ್ಡರ್ ಏನಮ್ಮ ಅಂತ ಸೂರ್ಯ ಕೇಳ್ತೇನೆ. ಹೂ ಕಟ್ಟಕ್ಕೆ ಅಕ್ಕ ಬಂದಿದ್ರು, ಅವ್ರ ಜೊತೆಗೆ ನಾನು ಹೋಗಲ್ಲ, ಬಂದಾಗ ಊಟ ಬಳಸ್ಬೇಕು ಅಂತ ಇಲ್ಲೇ ಉಳ್ಕೊಂಡೆ ಅಂತ ಮೀನಾ ಹೇಳಿದಾಗ ಅಯ್ಯೋ ಹೋಗ್ಬಾರಮ್ಮ ಅಂತ ಸೂರ್ಯ ಹೇಳ್ತಾನೆ. ಎಲ್ಲಿಗೆ ಏನು ಎತ್ತ ಅಂತ ಕೇಳಲ್ವಾ ಅಂತ ಮೀನಾ ಕೇಳಿದಾಗ ಅಮ್ಮ ತಾಯಿ ನಾನ್ ನಿಂತರ ಎನ್ಕ್ವೈರಿ ಮಾಡಲ್ಲಮ್ಮ, ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಇದೆ ಅಂತ ಸೂರ್ಯ ಹೇಳಿದಾಗ ನನಗೂ ನನ್ನ ಗಂಡನ ಮೇಲೆ ನಂಬಿಕೆ ಇದೆ, ಆದ್ರೆ ಅವ್ರ ಯೋಗ್ಯಕ್ಷೇಮ ವಿಚಾರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ ಮೀನಾ ಹೇಳಿದಾಗ ಆಹಾ ಈ ಡೈಲಾಗಿಗೆ ಏನು ಕಡಿಮೆ ಇಲ್ಲ ಅಂತ ಹೇಳ್ತಾನೆ ಸೂರ್ಯ. ನಂತರ ನಿಮ್ಗೆ ಕಾರ್ ಓಡಿಸಿ ಕೈ ನೋವು ಬರಲ್ವಾ ಅಂತ ಮೀನಾ ಕೇಳಿದಾಗ ಅಮ್ಮ ತಾಯಿ ನೀನ್ ಮತ್ತೆ ಪ್ರಶ್ನೆನ ಶುರು ಮಾಡ್ಕೋಬೇಡ ಇರು ಫೋನು ಅಂತ ಸೂರ್ಯ ಫೋನ್ ನ ಕಟ್ ಮಾಡಿದಾಗ ಈ ಕಡೆ ಮೀನಾ ನಕ್ಕು ಬಿಟ್ಟು ಸರಿ ಅಂತ ಫೋನ್ ನ ಇಡ್ತಾಳೆ. ಅದೇ ಟೈಮ್ ಅಲ್ಲಿ ಹೊರಗಡೆ ಶ್ರುತಿ ರಾತ್ರಿಗೆ ಮನೆ ಒಳಗಡೆ ಬರ್ತಾ ಇರುವಾಗ ರವಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ ಇವತ್ತು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ ಇಲ್ಲ ಶ್ರುತಿ ನಾನು ಇನ್ನೂ ಮನೆಗೆ ಬಂದಿಲ್ಲ, ಹೋಟೆಲ್ ಅಲ್ಲೇ ಇದ್ದೀನಿ ಅಂತ ಹೇಳಿದಾಗ ಯಾಕೆ ಲೇಟು ಅಂತ ಶ್ರುತಿ ಕೇಳಿದಾಗ ಅದು ಏನೋ ಬರ್ತ್ಡೇ ಪಾರ್ಟಿ ಅಂತೆ, 12 ಗಂಟೆಗೆ ಪಾರ್ಟಿ ಆರ್ಡರ್ ಸಿಕ್ಕಿದೆ ಅದಕ್ಕೆ ಇಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳಿದಾಗ ಏನಾದ್ರೂ ಒಂದ್ ನೆಪ, ಮೊನ್ನೆಯಿಂದ ಹೊರಗಡೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಏನಾದ್ರೂ ಒಂದು ನೆಪ ಹೇಳ್ತಾನೆ ಇರ್ತೀಯ, ಒಟ್ನಲ್ಲಿ ನನ್ನ ಜೊತೆಗೆ ನೀನ್ ಬರಕ್ ಇಷ್ಟ ಇಲ್ಲ ಅಲ್ವಾ, ಮುಂಚೆನೆ ಹೇಳ್ಬೇಕಿತ್ತು ನನಗೆ ಅಂತ ಶ್ರುತಿ ಹೇಳಿದಾಗ ಅಯ್ಯೋ ನನಗೆ ಗೊತ್ತಾಗಿರೋದೇ ಈಗ ಶ್ರುತಿ, ನಾನು ಬರೋದು 12 ಗಂಟೆ 1 ಗಂಟೆ ಮೇಲಾಗುತ್ತೆ ಅಂತ ರವಿ ಹೇಳಿದಾಗ ಸರಿ ಆಯ್ತು ನಾನು ಊಟ ಮಾಡಿ ಮಲ್ಕೊಂತೀನಿ, ಬಾಗಿಲೇ ಓಪನ್ ಮಾಡಲ್ಲ ತಡಿ ನಿನಗೆ ಮಾಡಿಸ್ತೀನಿ ಅಂತ ಫೋನ್ ಕಟ್ ಮಾಡಿದಾಗ ಈ ಕಡೆ ಹಲೋ ಅಂತ ರವಿ ಹೇಳಿಬಿಟ್ಟು ನಂತರ ಫೋನ್ ಕಟ್ ಆಗುತ್ತೆ. ಅಯ್ಯಯ್ಯೋ ಶ್ರುತಿ ಕೋಪ ಮಾಡ್ಕೊಂಡ್ಬಿಟ್ಲು, ನಾನೇನಾದ್ರೂ ಮಧ್ಯರಾತ್ರಿ ಹೋಗ್ಬಿಟ್ಟು ಡೋರ್ ನನಗೆ ಯಾರು ಓಪನ್ ಮಾಡ್ತಾರೆ, ಮೀನಾತಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಮೀನಾತಿಗೆ ಫೋನ್ ಮಾಡ್ತಾನೆ. ಈ ಕಡೆ ಮೀನಾ ಚಪಾತಿಯನ್ನು ಕಾಸ್ತಾ ಇರ್ತಾಳೆ. ಆಗ ಫೋನ್ ರಿಂಗ್ ಆಗಿದ್ದು ನೋಡಿ ಹಲೋ ಹೇಳ್ ರವಿ ಅಂತ ಹೇಳಿದಾಗ ಅತ್ತಿಗೆ ಅದು ನಾನು ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅತ್ತಿಗೆ ಅಂತ ಹೇಳಿದಾಗ ಹೌದಾ ಏನಪ್ಪ ಏನು ವಿಷಯ ಅಂತ
ಮೀನಾ ಕೇಳಿದಾಗ ಅದು ಒಂದು ಪಾರ್ಟಿ ಇದೆ, ಅದಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ಶ್ರುತಿ ಫೋನ್ ಮಾಡಿದ್ದೆ, ಆದರೆ ಅವಳು ನನಗೆ ಡೋರೇ ಓಪನ್ ಮಾಡಲ್ಲ ಅಂತ ಹೇಳಿದಾಗ ಏನು ಇಬ್ರು ಮತ್ತೆ ಜಗಳ ಆಡ್ಕೊಂಡ್ರ ಅಂತ ಮೀನಾ ಕೇಳಿದಾಗ ಅದು ಬರೋದು ಲೇಟ್ ಆಗುತ್ತೆ, ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ಲು, ಅದಕ್ಕೆ ಇವಾಗ ಲೇಟ್ ಆಯ್ತಲ್ವ, ಅದಕ್ಕೆ ಕೋಪ ಮಾಡ್ಕೊಂಡಿದ್ಲು. ಅದಕ್ಕೆ ನಾನು ನಿಮಗೆ ಫೋನ್ ಮಾಡ್ತೀನಿ ಮಧ್ಯರಾತ್ರಿಗೆ ಒಂಚೂರು ಡೋರ್ ಓಪನ್ ಮಾಡೋಕ್ಕಾಗತ್ತಾ ಅಂತ ಹೇಳಿದಾಗ ಅಯ್ಯೋ ಅಷ್ಟೇನಾ, ನೀನು ಇಲ್ಲಿಗೆ ಬಂದು ಫೋನ್ ಮಾಡು, ನಾನು ಡೋರ್ ಓಪನ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ. ನಂತರ ಹೇಗಾದರೂ ಮಾಡಿ ಶ್ರುತಿನೂ ಸ್ವಲ್ಪ ಸಮಾಧಾನ ಮಾಡಿ ಅಂತ ರವಿ ಹೇಳಿದಾಗ ಆಯಿತು ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀನು ಕೆಲಸ ನೋಡ್ಕೊ ಅಂತ ಹೇಳಿದಾಗ ಸರಿ ಅಂತ ರವಿ ಫೋನ್ ಕಟ್ ಮಾಡ್ತಾನೆ. ಅದೇ ಟೈಮಲ್ಲಿ ಶ್ರುತಿ ಅಲ್ಲಿಗೆ ಬಂದ್ಬಿಟ್ಟು ಮೀನಾ ಅಡುಗೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಹೌದು ಅಂತ ಮೀನಾ ಹೇಳ್ತಾಳೆ. ಸರಿ ಆಯಿತು, ನನಗೆ ತುಂಬ ಹೊಟ್ಟೆ ಹಸಿತಿದೆ, ನನಗೆ ಮಾತ್ರ ಊಟ ರೆಡಿ ಮಾಡಿ, ರವಿಗೆ ಬೇಡ ಅಂತ ಹೇಳಿದಾಗ ಹಾಂ ಗೊತ್ತು, ರವಿ ನಿನಗೆ ಫೋನ್ ಮಾಡಿದ್ದಂತಲ್ಲ, ಡೋರ್ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ಯಂತೆ ಅಂತ ಮೀನು ಹೇಳಿದಾಗ ಆಲ್ರೆಡಿ ನಿಮಗೆ ಇನ್ಫಾರ್ಮ್ ಮಾಡಿಬಿಟ್ನಾ ಅಂತ ಹೇಳಿದಾಗ ಹೌದು, ನಿನಗೆ ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಹೇಳ್ತಿದ್ದ, ಪಾಪ ಯಾಕೆ ನೀನು ಅವನ ಜೊತೆಗೆ ಜಗಳ ಆಡ್ತೀಯಾ, ನನ್ನ ಗಂಡನೂ ಇವತ್ತು ಬರಲ್ಲ ಅಂತ ಹೇಳಿದ್ರು, ಅವರಿಗೂ ಎಲ್ಲೋ ಟ್ರಿಪ್ ಇದೆಯಂತೆ ಅಂತ ಹೇಳಿದಾಗ ಓ ಹಾಗಾದರೆ ನೀವು ಕೂಡ ಇವತ್ತು ಒಂಟಿಯಾಗಿ ಮಲ್ಕಬೇಕಾ ಅಂತ ಶ್ರುತಿ ಹೇಳಿದಾಗ ಹೌದು ಅಂತ ಮೀನಾ ಹೇಳ್ತಾರೆ. ಹಾಗಾದರೆ ನಾವಿಬ್ರು ಚೆನ್ನಾಗಿ ಊಟ ಮಾಡಿ ರಾತ್ರಿಗೆ ಮೂವಿ ನೋಡೋಣ ಅಂತ ಶ್ರುತಿ ಹೇಳಿದಾಗ ಮೂವಿನಾ ಸರಿ ಆಯಿತು, ಯಾವ ಮೂವಿ ನೋಡೋಣ ಅಂತ ಹೇಳಿದಾಗ ಹಾರರ್ ಮೂವಿ ನೋಡೋಣ, ನಂಗೆ ತುಂಬ ಇಷ್ಟ ಅಂತ ಶ್ರುತಿ ಹೇಳಿದಾಗ ಏನು ದೆವ್ವದ್ದ, ಅಯ್ಯಪ್ಪ ನಾನು ಬರಲ್ಲಪ್ಪ, ನನಗೆ ದೆವ್ವ ಅಂದರೆ ತುಂಬಾ ಭಯ ಅಂತ ಮೀನಾ ಹೇಳಿದಾಗ ಏನೂ ಆಗಲ್ಲ, ರಾತ್ರಿಗೆ ದೆವ್ವದ ಮೂವಿ ನೋಡಿದ್ರೆ ತುಂಬಾ ಮಜಾ ಇರುತ್ತೆ, ಬನ್ನಿ ಇಬ್ರು ಒಟ್ಟಿಗೆ ನೋಡೋಣ ಅಂತ ಪ್ಲಾನ್ ಹಾಕೊಂಡಿರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.